ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ರೇವಣ್ಣ ವಿರುದ್ಧದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತೆ ಯಾರೀಗ ದೂರು ಕೊಟ್ಟಿದ್ದಾರಲ್ಲ, ಸಂತ್ರಸ್ತೆ, ಆಕೆಯ ವಿರುದ್ಧವೇ ಆಕೆಯ ಕುಟುಂಬಸ್ಥರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪ್ರಜ್ವಲ್ ಪರ ಈ ಸಂತ್ರಸ್ತೆಯ ಕುಟುಂಬಸ್ಥರು ಬ್ಯಾಟಿಂಗ್ ಮಾಡಿದ್ದಾರೆ. ದೂರು ನೀಡಿದ ಮಹಿಳೆಯ ನಡತೆ ಸರಿ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರೇವಣ್ಣ ಫ್ಯಾಮಿಲಿ ವಿರುದ್ಧ ಸುಳ್ಳು ದೂರು ಕೊಡಲಾಗಿದೆ, ರಾಜಕೀಯ ಕಾರಣಕ್ಕೆ ಆರೋಪ ಮಾಡಿದ್ದಾರೆ, ರೇವಣ್ಣ ಹೆಸರು ಹಾಳು ಮಾಡಲು ದೂರು ನೀಡಿದ್ದಾರೆ ಅಂತ ಸಂತ್ರಸ್ತೆಯ ಅತ್ತೆ ಮತ್ತು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ, ಅವ್ರನ್ನ ಬಿಟ್ಟರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ಮ ಜೊತೆಲಿ ಇದ್ದಾಗಲೂ ನಮಗೂ ನೆಮ್ಮದಿ ಕೊಡಲಿಲ್ಲ. ಪ್ರತಿ ದಿವಸನೂ ಜಗಳ, ಪ್ರತಿ ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಇಲ್ಲ, ಯಾರು ಇಲ್ಲ, ಅವ್ರಿಗೆ ಎದುರಿಸ್ತಾ ಇಲ್ಲ. ಶೋಭಕ್ಕ ತಪ್ಪು ಮಾಡೋದ್ಮೇಲೆ ಭಯ ಏನಕ್ಕಿರ್ಬೇಕು? ಧೈರ್ಯ ಇದ್ಬೇಕಾಗಿತ್ತು ತಾನೇ, ತಪ್ಪು ಮಾಡಿರೋದಕ್ಕೆ ತಾನೇ ಭಯ ಅಂತ ಇದು ಮಾಡ್ತಿರೋದು. ಅದಕ್ಕೆ ನಾನು ಅಲ್ಲ, ಅದಕ್ಕೆ ಇದ್ದಿದ್ದು ಸರ್ ಫಸ್ಟ್ ಮೊದಲು ಇದ್ದಿದ್ದು 10 ವರ್ಷದಿಂದ ಹಿಂದೆ. ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ, ಅವ್ರನ್ನ ಬಿಟ್ಟರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ಮ ಜೊತೆಲಿ ಇದ್ದಾಗಲೂ ನಮಗೂ ನೆಮ್ಮದಿ ಕೊಡಲಿಲ್ಲ. ಪ್ರತಿ ದಿವಸನೂ ಜಗಳ, ಪ್ರತಿ ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಇಲ್ಲ, ಯಾರು ಇಲ್ಲ, ಅವ್ರಿಗೆ ಎದುರಿಸ್ತಾ ಇಲ್ಲ. ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಹಾವೇರಿ ಗದಗ ಲೋಕಸಭಾ ರಣಕಣ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಭರ್ಜರಿ ಪ್ರಚಾರ ನಡೆಸಿದರು. ಅಭೂತಪೂರ್ವವಾದ ಒಂದು ಜನಬೆಂಬಲ, ಮತದಾರರ ಒಂದು ವಿಶ್ವಾಸ ಕಾಂಗ್ರೆಸ್ ಕಡೆ ಇರುವುದನ್ನು ನೋಡಿದರೆ ನನಗೆ ಅತೀವವಾದ ಹೆಮ್ಮೆ ಅನ್ನಿಸ್ತದೆ. ಅದರ ಜೊತೆ ನಮ್ಮ ಹಾವೇರಿ ಕ್ಷೇತ್ರದ ಎಲ್ಲ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಈ ರಾಜ್ಯದ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ವೀಕ್ಷಕರೇ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಎಸ್ ನೋಡಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನು ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಏನ್ ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? BJP ಬಯಸ್ತೀನಿ.